ಪ್ರಾಚೀನ ಐತಿಹ್ಯದ ನಾಡು, ಪುಣ್ಯಭೂಮಿ ಎಂಬ ಹೆಗ್ಗಳಿಕೆಗೆ ಪ್ರಸಿದ್ಧವಾದ ಮಂಡ್ಯ ಜಿಲ್ಲೆ ಶಿಕ್ಷಣ ಕ್ಷೇತ್ರದಲ್ಲೂ ತ್ವರಿತಗತಿಯಲ್ಲಿ ದಾಪುಗಾಲಿಡುತ್ತಿರುವುದು ಹೆಮ್ಮೆಯ ವಿಚಾರ. ಜಿಲ್ಲಾ ಕೇಂದ್ರದಿಂದ 16 ಕಿಲೋಮೀಟರ್ ಅಂತರದಲ್ಲಿರುವ ಹೊನಗಳ್ಳಿ ಮಠ ಗ್ರಾಮವು ಸುಮಾರು 215 ಕುಟುಂಬಗಳನ್ನು ಒಳಗೊಂಡಿದ್ದು, ಮಹಿಳೆಯರ ಸಂಖ್ಯೆ 480 ಮತ್ತು ಪುರುಷರ ಸಂಖ್ಯೆ 455 ಇದ್ದು ಒಟ್ಟು 935 ಜನಸಂಖ್ಯೆಯನ್ನು ಹೊಂದಿರುತ್ತದೆ. ಭೌಗೋಳಿಕವಾಗಿ ಈ ಗ್ರಾಮವು ಕೃಷಿ ಆಧಾರಿತ ಕುಟುಂಬಗಳಿಂದ ಕೂಡಿರುತ್ತದೆ. ಕೃಷಿ ಉತ್ಪನ್ನಗಳಾದ ಕಬ್ಬು, ಭತ್ತ ಮತ್ತು ರಾಗಿ ಪ್ರಮುಖ ಬೆಳೆಗಳಾಗಿದ್ದು, ಹೈನುಗಾರಿಕೆಯೂ ಸಹ ರೈತರ ಉಪಕಸುಬಾಗಿದೆ. ಇಲ್ಲಿರುವ ಹೆಚ್ಚು ಕುಟುಂಬಗಳು ಭೂರಹಿತ ಕೂಲಿ ಕಾರ್ಮಿಕರಾಗಿದ್ದು, ಕೃಷಿ ಆಧಾರಿತ ಚಟುವಟಿಕೆಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಇವರಲ್ಲಿ ಕೆಲವು ಪೋಷಕರ ಪ್ರಮುಖ ಉದ್ಯೋಗ ಸ್ಥಳೀಯವಾಗಿ ಲಭ್ಯವಿರುವ ಗಣಿಗೆ ಸೊಪ್ಪನ್ನು ಹೊಲ ಗದ್ದೆಗಳಿಂದ ತಂದು ಬೆಂಗಳೂರಿನಲ್ಲಿ ಮಾರಾಟ ಮಾಡುವುದು. ಹೊನಗಳ್ಳಿ ಮಠದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 1948ರಲ್ಲಿ ಸ್ಥಾಪನೆಯಾಯಿತು. ಈ ಶಾಲೆಯು ಪ್ರಸ್ತುತ ಮಕ್ಕಳ ಗುಣಮಟ್ಟದ ಕಲಿಕೆಯನ್ನು ಸಾಧಿಸುವತ್ತ ಹೆಜ್ಜೆ ಇಡುತ್ತಿರುವುದು ಒಂದು ವಿಶೇಷ. ಇಲ್ಲಿ ಮುಖ್ಯ ಶಿಕ್ಷಕರನ್ನೊಳಗೊಂಡು 3 ಮಂದಿ ಪೂರ್ಣಾವಧಿ ಶಿಕ್ಷಕರು, ಒಬ್ಬರು ನಿಯೋಜನೆ ಮೇರೆಗೆ ಮತ್ತೊಬ್ಬರು ಶಾಲೆಯಿಂದ ನೇಮಕ ಮಾಡಿಕೊಂಡ ಗೌರವ ಶಿಕ್ಷಕರಿದ್ದಾರೆ. ಈ ಶಾಲೆಯಲ್ಲಿ ಒಟ್ಟು 52 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಇಲ್ಲಿರುವ ಮಕ್ಕಳಲ್ಲಿ ಬಹುತೇಕ ಅಂದರೆ 70% ಮಕ್ಕಳು ಪರಿಶಿಷ್ಟ ಜಾತಿಗೆ ಸೇರಿದವರಾಗಿದ್ದಾರೆ. ಇಲ್ಲಿನ ಮುಖ್ಯ ಶಿಕ್ಷಕರು ಚಲನಶೀಲರಾಗಿದ್ದು, ಇತರ ಶಿಕ್ಷಕರೊಂದಿಗೆ ಪಾಠ ಪ್ರವಚನ, ಶಾಲೆಯ ಸಮಗ್ರ ಅಭಿವೃದ್ಧಿಯ ಬಗ್ಗೆ ಚರ್ಚೆ ನಡೆಸುತ್ತಾರೆ. ಆ ಮೂಲಕ ಪಾರದರ್ಶಕ ಆಡಳಿತ ವ್ಯವಸ್ಥೆಯನ್ನು ಪೋಷಿಸುತ್ತಿದ್ದಾರೆ. ಇದು ನಿರಂತರ ಪ್ರಕ್ರಿಯೆ. ಈ ಸಭೆಗಳಲ್ಲಿ ಪ್ರತಿಯೊಬ್ಬರ ಸಲಹೆ ಮಾರ್ಗದರ್ಶನಗಳನ್ನು ಪಡೆದುಕೊಂಡು ಶಾಲೆಯ ಸಂಪೂರ್ಣ ಅಭಿವೃದ್ಧಿಗೆ ತಂಡವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸರ್, ನಾನು ಈ ಶಾಲೆಯಲ್ಲಿ 6 ವರ್ಷಗಳಿಂದ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಾನು ಇಲ್ಲಿ ಬಡ್ತಿ ಮುಖ್ಯ ಶಿಕ್ಷಕಿಯಾಗಿ ಈ ಶಾಲೆಗೆ ನೇಮಕ ಆಗಿದ್ದು. ಮಕ್ಕಳ ದಾಖಲಾತಿಯನ್ನು ಹೆಚ್ಚು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಾವು ಮನೆ ಮನೆಗೆ ಹೋಗಿ ಭೇಟಿ ಕೊಡೋಣ ಅನ್ನೋ ಉದ್ದೇಶದಿಂದ ನಾವು ಅಂಗನವಾಡಿ ಕಾರ್ಯಕರ್ತೆಯಿಂದ ಮೊದಲು 1ನೇ ತರಗತಿ ಸೇರ್ತಕ್ಕಂಥ ಮಕ್ಕಳನ್ನು ಪಟ್ಟಿಯನ್ನು ಮಾಡಿಕೊಂಡು ಶಿಕ್ಷಕರು, ಪಂಚಾಯಿತಿ ಮೆಂಬರು, STMC ಅವರು, ಪೋಷಕರು ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ನ ಸದಸ್ಯರೊಟ್ಟಿಗೆ ಹೋಗಿ ನಾವು ಆ ಮಕ್ಕಳ ಮನೆಗೆ ಭೇಟಿ ನೀಡಿ ನಮ್ಮ ಶಾಲೆಗೆ ಸೇರಿಸಬೇಕು ಅಂತ ನಾವು ಅವರಲ್ಲಿ ಮನವಿ ಮಾಡಿಕೊಂಡ್ವಿ. ಆಗ ಅವರೆಲ್ಲ ಹೇಳಿದ್ರು ಅಂತಂದರೆ, ಇದು ಸರ್ಕಾರಿ ಶಾಲೆ, ನೀವು ಕಾನ್ವೆಂಟ್ ಶಾಲೆಗೂ ನಿಮ್ಮ ಶಾಲೆಗೂ ಏನು ಬದಲಾವಣೆ ಇದೆ, ಏನು ಉತ್ತಮ ಬೋಧನೆ ಮಾಡ್ತೀರಿ, ನೀವು ಇಂಗ್ಲೀಷ್ ಕಲಿಸ್ತೀರಾ, ಕಂಪ್ಯೂಟರ್ ಕಲಿಸ್ತೀರಾ, ಇಲ್ಲಿ ಒಂದು ಶಿಸ್ತಾಗಿರ್ತಕ್ಕಂಥದ್ದು ಒಂದು ಸಮವಸ್ತ್ರ ಬೇಕು, ಆ ಮಕ್ಕಳಿಗೆ ಆ ನೀಟ್ನೆಸ್ ಇಲ್ಲ, ಅದರಿಂದ ನಾವು ಬೇರೆ ಶಾಲೆ ಕಳಿಸ್ತಾ ಇದ್ದೀವಿ, ಇವೆಲ್ಲ ನೀವು ಬದಲಾವಣೆ ತರಕ್ಕೆ ಸಾಧ್ಯನಾ, ನೀವು ಮಾಡ್ತೀರಾ ಅಂತ ನಮಗೆ ಒಂದು ಸವಾಲುಗಳನ್ನ ಹಾಕಿದ್ರು. ಪೋಷಕರ ಬೇಡಿಕೆಗೆ ಅನುಗುಣವಾಗಿ ದಾನಿಗಳ ನೆರವಿನಿಂದ ಮಕ್ಕಳಿಗೆ ಟೈ, ಬೆಲ್ಟ್, ಬ್ಯಾಡ್ಜ್ ಮುಂತಾದವುಗಳನ್ನು ಒದಗಿಸಿ ಮಕ್ಕಳಲ್ಲಿ ಶಿಸ್ತನ್ನು ರೂಪಿಸಲಾಗಿದೆ. ಅದು ಆ ಸವಾಲುಗಳನ್ನ ನಾವು ಸ್ವೀಕರಿಸ್ತಾ ಮೊದಲಾಗಿ ಏನು ಮಾಡಿದ್ವಿ ಅಂದರೆ, 1ರಿಂದ 3ನೇ ತರಗತಿ ಮಕ್ಕಳಿಗೆ ಬೇರೆ ಶಾಲೆ ಎಲ್ಲಂದರೆ ಖಾಸಗಿ ಶಾಲೆಯಲ್ಲಿ ಓದ್ತಕ್ಕಂಥ ಇಂಗ್ಲೀಷ್ ಮೀಡಿಯಮ್ ಅಥವಾ ಇಂಗ್ಲೀಷ್ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳ ಪಠ್ಯಪುಸ್ತಕವನ್ನು ನೋಡಿದ್ವಿ ನಾವು.
ಅದಕ್ಕೊಂದುವಂತಹ ಸರಳ ಇಂಗ್ಲೀಷ್ ಪುಸ್ತಕಗಳನ್ನ ತರಿಸಿ ಆ 1ರಿಂದ 4ನೇ ತರಗತಿ ಮಕ್ಕಳಿಗೆ ನಾವು ಹಂಚಿ ನಾವು ಇಂಗ್ಲೀಷನ್ನು ಕಲಿಸೋದಕ್ಕೆ ಪ್ರಾರಂಭ ಮಾಡಿದ್ವಿ. ಅದೇ ಥರ ನಾವು ಕಂಪ್ಯೂಟರ್ ಅಂತಕ್ಕಂಥದ್ದನ್ನ ನಮ್ಮ ಶಾಲೆ ಮಕ್ಕಳಿಗೂ ನಾವು ಕಲಿಸ್ಬೇಕು ಅನ್ನೋ ಆಸೆಯಿಂದ ನಾವು ಎಲ್ಲರೂ ಸೇರಿ ದಾನಿಗಳ ಅಂತಕ್ಕಂಥವ್ರು ಯಾರಿದ್ದಾರೆ ಅಂತ ಅವ್ರನ್ನ ಮೇಯ್ನಾಗಿ ಮೊದಲಾಗಿ ಗುರುತಿಸ್ಕೊಂಡ್ವಿ. ಅವ್ರ ಹತ್ರ ಹೋಗಿ ನಾವು ಕೇಳ್ಕೊಂಡಾಗ ನಮ್ಮ ಶಾಲೆಗೆ ಈ ರೀತಿ ಮಕ್ಕಳಿಗೆ ಕಂಪ್ಯೂಟರ್ ಕಲಿಸ್ಬೇಕು ಅಂತಿದ್ದೀವಿ, ನೀವು ನಮ್ಮ ಶಾಲೆಗೆ ಕಂಪ್ಯೂಟರ್ನ ಕೊಡಿ ಅಂತ ಕೇಳ್ಕೊಂಡಾಗ ಅವರು ದಾನಿಗಳು 2 ಕಂಪ್ಯೂಟರ್ನ ನಮ್ಮ ಶಾಲೆಗೆ ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ನ ಸಹಯೋಗದೊಂದಿಗೆ ಈ ಸಾಂಸ್ಥಿಕ ಸಾಮರ್ಥ್ಯ ಅಭಿವೃದ್ಧಿ ಯೋಜನೆ ಅಂತಕ್ಕಂಥದ್ದು ಒಂದು ಯೋಜನೆ ಬಂತು. ಅದರಲ್ಲಿ ನಮ್ಮ ಶಾಲೆಯೂ ಆಯ್ಕೆಯಾಗಿತ್ತು. ಅದರಲ್ಲಿ ಈ ಶಾಲೆಗೆ ಬಂದ ಮೇಲೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ನು ನಮ್ಮ ಶಾಲೆಯನ್ನು ಏನು ಮಾಡಿದ್ರು, ಈ ಒಂದು ಅವರ ಕಾರ್ಯಕ್ರಮಕ್ಕೆ ಅಳವಡಿಸ್ಕೊಂಡ್ರು. ಅದರಿಂದ ನಾವೇನೇ ಒಂದು ಅಭಿವೃದ್ಧಿ ಕೆಲಸ ಮಾಡಬೇಕಾದ್ರೂ ಅವರ ಸಹಕಾರ ಬೆಂಬಲ ನಮಗೆ ಇತ್ತು. ಅದರಲ್ಲಿ ಹಲವಾರು ತರಬೇತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡ್ರು. ಅದರಲ್ಲಿ ಮೊದಲನೇದಾಗಿ ಅಂದರೆ ಶೈಕ್ಷಣಿಕ ಪರಿಕಲ್ಪನೆ ಅಂತಕ್ಕಂಥದ್ದು. ಈ ಕಾರ್ಯಾಗಾರದಲ್ಲಿ ಪ್ರಮುಖವಾಗಿ ಸ್ವಾತಂತ್ರ್ಯ ಪೂರ್ವ, ಸ್ವಾತಂತ್ರ್ಯ ನಂತರದ ಶೈಕ್ಷಣಿಕ ಬೆಳವಣಿಗೆ, ಭಾರತ ಸಂವಿಧಾನದ ಪ್ರಸ್ತಾವನೆ, ಪ್ರಚಲಿತ ಸ್ಥಿತಿಗತಿ, ಜಾಗತೀಕರಣ, NCF 2005, RTE, ಗುಣಮಟ್ಟದ ಶಿಕ್ಷಣ, ಮಗು ಕೇಂದ್ರಿತ ಶಿಕ್ಷಣ, ಭಾಗೀದಾರರ ಭಾಗವಹಿಸುವಿಕೆ ಹಾಗೂ ಸಾಂಸ್ಥಿಕ ಪರಿಕಲ್ಪನೆ ಮುಂತಾದ ವಿಷಯಗಳ ಕುರಿತಂತೆ ಹೊಸ ಪರಿಕಲ್ಪನೆ ನೀಡುವ ಪ್ರಯತ್ನ ಮಾಡಲಾಯಿತು. ಅದಾದ ನಂತರ ಬಂದದ್ದು ಕೇರಳದ ಶೈಕ್ಷಣಿಕ ಪ್ರವಾಸ ಮತ್ತು ಅಲ್ಲಿ ಬರ್ತಕ್ಕಂಥದ್ದು ಉತ್ತಮವಾದಂತಹ ಬೋಧನಾ ವಿಧಾನ. ಅಂಗನವಾಡಿ ಕೇಂದ್ರಗಳಿಂದನೇ ಮಕ್ಕಳಿಗೆ ಕಂಪ್ಯೂಟರ್ ಬೋಧನೆ ಮಾಡ್ತಕ್ಕಂಥದ್ದು. ಮಕ್ಕಳು ಅಲ್ಲಿ ಇನ್ನೊಂದು ಪ್ರತಿಜ್ಞಾವಿಧಿ, ಆ ಪ್ರತಿಜ್ಞಾವಿಧಿ ಮಕ್ಕಳಲ್ಲಿ ಒಂದು ದೇಶ ಪ್ರೇಮವನ್ನು ಮೂಡಿಸ್ತಕ್ಕಂಥದ್ದು ರೀತಿಯಲ್ಲಿತ್ತು. ಅದು ಕೂಡ ನಮಗೆ ತುಂಬ ಪ್ರಭಾವ ಆಯಿತು. ಅಲ್ಲೇನಂತಾರೆ, ಹುಟ್ಟುಹಬ್ಬದ ದಿನ ಆ ಮಗು ಮಕ್ಕಳಿಗೆ ಸಿಹಿ ತಿಂಡಿಯನ್ನು ಹಂಚೋದ್ರ ಬದಲು ಶಾಲೆಗೆ ಒಂದು ಚಿಕ್ಕ ಪುಸ್ತಕವನ್ನು ಕೊಡುಗೆಯಾಗಿ ಕೊಡ್ತಾಯಿದ್ರು. ಅದನ್ನು ನಾವು ಇಲ್ಲಿ ರೂಢಿ ಮಾಡಿದ್ವಿ. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಯಾವುದೇ ಮಗು ಹುಟ್ಟುಹಬ್ಬ ಆಚರಿಸ್ಕೊಂಡ್ರೂ ಒಂದು ಪುಸ್ತಕವನ್ನು, ಸಣ್ಣ ಪುಸ್ತಕ ಆದರೂ ಸರಿ, ಅದನ್ನು ಕೊಡುಗೆಯಾಗಿ ನಮ್ಮ ಶಾಲೆಗೆ ಕೊಡ್ತಾ ಇದ್ದಾರೆ. ದೂರದೃಷ್ಟಿ ಅಂತಕ್ಕಂಥದ್ದು ಒಂದು ಕಾರ್ಯಾಗಾರ ಇತ್ತು. ಅದರಲ್ಲಿ 5 ವರ್ಷದ ಒಳಗಡೆ ನಮ್ಮ ಶಾಲೆ ಯಾವ ರೀತಿ ಅಭಿವೃದ್ಧಿ ಹೊಂದಬೇಕು ಅನ್ನತಕ್ಕಂಥದ್ದು ಒಂದು ಇಟ್ಕೊಂಡು ನಾವು ಒಂದು ದೂರದೃಷ್ಟಿ ಹೇಳಿಕೆಯನ್ನು ಮಾಡಿಕೊಂಡ್ವಿ. ಆ ಪ್ರಕ್ರಿಯೆಗಳು ಯಾವ ರೀತಿ ಕಾರ್ಯನಿರ್ವಹಿಸಿದ್ರೆ ನಾವು ದೂರದೃಷ್ಟಿ ಹೇಳಿಕೆಯನ್ನು ಸಾಧಿಸೋಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಹಲವಾರು ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ನಾವು ನಮ್ಮ ಶಾಲೆಯ ದೂರದೃಷ್ಟಿ ಹೇಳಿಕೆ ಕೂಡ ನಾವು ಸಿದ್ಧಪಡಿಸಿದ್ದೀವಿ. ಅಲ್ಲಿ ಒಂದು ಶಾಲೆ ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಕರು, ಮುಖ್ಯ ಶಿಕ್ಷಕರು, STMC ಆಗಲಿ, ಪೋಷಕರು, ಪಂಚಾಯಿತಿಯವರು, ಭಾಗೀದಾರರು ಎಲ್ಲರೂ ಸೇರಿ ಪ್ರತಿಯೊಬ್ಬರು ಪಾತ್ರಗಳು ಕೂಡ ಅಲ್ಲಿ ಅವಶ್ಯಕ. ಹಂಗಿದ್ದಾಗ ಮಾತ್ರ ಒಂದು ಶಾಲೆ ಅಭಿವೃದ್ಧಿ ಪಥದಲ್ಲಿ ಹೋಗೋದಕ್ಕೆ ಸಾಧ್ಯ ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಪಾತ್ರ ಮತ್ತು ಜವಾಬ್ದಾರಿಗಳನ್ನು ಅಲ್ಲಿ ನಾವು ಆ ತರಬೇತಿಯಲ್ಲಿ ತಿಳ್ಕೊಂಡ್ವಿ. ಯೋಜನೆಯಲ್ಲಿ ಒಂದು ನಮ್ಮ ಶಾಲೆಗೆ ಲ್ಯಾಪ್ಟಾಪನ್ನು ಕೊಟ್ಟರು. ಹೇಗೆ ಉಪಯೋಗಿಸ್ಬೇಕು ಏನೋ ಅಂತ ಗೊತ್ತಿರಲಿಲ್ಲ. ಅದನ್ನು ನಾವು 1 ತಿಂಗಳ ತರಬೇತಿಯನ್ನು ಶಿಕ್ಷಕರಿಗೆ ನಮ್ಮ APF ಸಿಬ್ಬಂದಿ ವರ್ಗದವರು ನಮಗೆ ತರಬೇತಿಯನ್ನು ಕೊಟ್ಟರು. ಆ ತರಬೇತಿ ನಾವು ಶಿಕ್ಷಕರು ಪಡ್ಕೊಂಡು ಆ ತರಬೇತಿಯಿಂದ ಶಾಲೆಯ ಆಡಳಿತಗಳು ಏನೇ ಲೆಕ್ಕಾಚಾರ ಇದ್ದರೂ ಅದರಲ್ಲಿ ನಾವು ಕ್ರೋಢೀಕರಿಸಿದ್ದೀವಿ. ನಮ್ಮ ಶಾಲೆಗೆ ಅನೇಕ ರೀತಿಯ ಸಂಪನ್ಮೂಲಗಳು ಸಂಗ್ರಹ ಆಗಿದೆ. ಅದರಲ್ಲಿ ಮುಖ್ಯವಾದದ್ದು 2 ಕಂಪ್ಯೂಟರ್ ಆಗಿದೆ, ಮತ್ತು ನಮಗೆ ಅಲ್ಲಿ ಕಂಪ್ಯೂಟರ್ ಟೇಬಲ್ ಕೊಟ್ಟಿದ್ದಾರೆ, ವಾಟರ್ ಡ್ರಮ್ ಕೊಟ್ಟಿದ್ದಾರೆ, ಬ್ಯಾಂಡ್ ಸೆಟ್ ಕೊಟ್ಟಿದ್ದಾರೆ. ಮಕ್ಕಳಿಗೆ ಕೋಲಾಟಕ್ಕೆ ಸಂಬಂಧಪಟ್ಟಂಗೆ ಅಂತ ಅಂದ್ಬಿಟ್ಟು ಅದಕ್ಕೆ ವಿಶೇಷವಾದ ಸಮವಸ್ತ್ರವನ್ನು ತಂದು ಕೊಟ್ಟಿದ್ದಾರೆ. ಶಾಲೆಗೆ ಫ್ಯಾನ್ನ ಕೊಟ್ಟಿದ್ದಾರೆ. ಹೀಗೆ ಹಲವಾರು ರೀತಿಯ ವಸ್ತುಗಳನ್ನು ನಮ್ಮ ಶಾಲೆಗೆ ದಾನಿಗಳು ಕೊಡ್ತಾ ವಸ್ತು ರೂಪದಲ್ಲಿ ಕೊಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಸರ್. ಅದೊಂದು ಆದಂತಹ ಉತ್ತಮವಾದಂತಹ ಬದಲಾವಣೆ ನಮಗೆ. ಶಾಲಾ ಕ್ರಿಯೆ ಯೋಜನೆ ಅಂತಕ್ಕಂಥದ್ದು ವರ್ಷದ ಪ್ರಾರಂಭದಲ್ಲಿ ನಾವು ತಯಾರು ಮಾಡ್ಕೋತೀವಿ. ನಾವು ವರ್ಷ ಪೂರ್ತಿ ಏನೇನು ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಒಂದು ಕಾಮಗಾರಿ ಇರ್ಬೋದು, ಕಾಮಗಾರಿ ಕೆಲಸಗಳಾಗ್ಬೋದು, ಅಥವಾ ಅಡುಗೆ ನೇಮಿಸ್ಕೊಂಡಾಗ ಇನ್ನೇನೇ ವಿಶೇಷವಾದ ಏನೇ ಕೆಲಸಗಳಿದ್ರೂ ನಾವು ಅದನ್ನ ಇಲ್ಲಿ ಬರ್ಕೊಂಡು ನಾವು ಪಂಚಾಯಿತಿಗೆ ಅದನ್ನು ತಲುಪಿಸ್ತೀವಿ. ಮಕ್ಕಳ ಕಲಿಕೆಯಲ್ಲಿ ಉತ್ತಮವಾಗಿದೆ, ಅದೊಂದು ಬದಲಾವಣೆ ಆಗಿದೆ.
ಹಾಜರಾತಿ ಇವು ಮಕ್ಕಳು ಶಾಲೆಗೆ ಬರೋದು ಲೇಟ್ ಮಾಡೋದು, ಶಾಲೆಗೆ ಬರೋದಿಲ್ಲ, ಆ ಥರ ಎಲ್ಲ ಇತ್ತು. ಅವಾಗೆಲ್ಲ ಮೊದಲೆಲ್ಲ ಏನು ಮಾಡ್ತಿದ್ವಿ ಅಂದರೆ ಮನೆ ಹತ್ರ ಹೋಗಿ ಮಕ್ಕಳನ್ನು ನಾವೇನು ಮಾಡ್ತಿದ್ವಿ, ಪ್ರೇಯರ್ ಆದ ತಕ್ಷಣ ಹೋಗಿ ಒಬ್ಬರು ಟೀಚರ್ನ ಕಳಿಸೋದು, ಯಾರು ಬಂದಿಲ್ಲ ಅವ್ರನ್ನ ಕರ್ಕೊಂಬನ್ನಿ ಅಂತಕ್ಕಂಥ ಪದ್ಧತಿ ಎಲ್ಲ ಇತ್ತು. ಇತ್ತೀಚಿನ ದಿನಗಳಲ್ಲಿ ಆ ಪದ್ಧತಿ ಹೋಗಿದೆ. ಮಕ್ಕಳು ತಾವಾಗೆ ಏನು ಮಾಡ್ತಾಯಿದ್ದಾರೆ, ಶಾಲೆಗೆ ಬರ್ತಾಯಿದ್ದಾರೆ. ಮತ್ತು ನಮ್ಮ ಸರ್ಕಾರಿ ಶಾಲೆಗೆ ಖಾಸಗಿ ಶಾಲೆಯಿಂದ ಅಲ್ಲಿಂದ ಬಿಡಿಸಿ ನಮ್ಮ ಊರ ಶಾಲೆ ಉತ್ತಮವಾಗಿದೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಮಕ್ಕಳನ್ನ ಇಲ್ಲಿಗೆ ನಮ್ಮ ಶಾಲೆಗೆ ಸೇರಿಸ್ತಾ ಇದ್ದಾರೆ. ನಮ್ಮ ಹುಡುಗರನ್ನ ನಾನು ಅನ್ಕೆರೆ ಶಾಲೆಗೆ ಸೇರಿಸಿದ್ದೆ. ಇಲ್ಲಿ ನಮ್ಮ ಪಂಚಾಯಿತಿ ಕಡೆಯಿಂದ ಕರೆದು ಕೆಲವು ಮೀಟಿಂಗ್ಗಳನ್ನ, ಕೆಲವು ಫಂಕ್ಷನ್ಗಳನ್ನ ಮಾಡ್ತಿದ್ರು. ಇಂಪ್ರೂವ್ಮೆಂಟ್ನೆಲ್ಲ ಗಮನಿಸಿದೆ. ನೆಕ್ಸ್ಟ್ ವರ್ಷವೇ ನನ್ನ ಮಕ್ಕಳನ್ನ ಇಬ್ಬರನ್ನೂ ಕರ್ಕೊಂಬಂದು ಇಲ್ಲಿಗೆ ಸೇರಿಸ್ದೆ. ಕೆಲವು ತಿಂಗಳ ನಂತರ ಅಲ್ಲಿಗೂ ಇಲ್ಲಿಗೂ ಟ್ಯಾಲಿ ಮಾಡಿ ನೋಡಿದಾಗ ವಿದ್ಯಾಭ್ಯಾಸದಲ್ಲಿ ತುಂಬ ಡೆವಲಪ್ಮೆಂಟ್ ಕಾಣ್ತು ನನಗೆ. ಈಗ ನಿಮಗೆ ಕೊಟ್ಟಿರುವ ಇದರಲ್ಲಿ ಈ ತ್ರಿಭುಜವನ್ನು ರಚಿಸಿ ಪಕ್ಕದ ಒಂದು ಹೊನಗಳಿ ಮಠ ಕಾಲೋನಿಯಿಂದ ಈ ಶಾಲೆಗೆ ಯಾವುದೇ ಒಂದು ಕಾಲದಲ್ಲೂ ಕೂಡ ಮಕ್ಕಳನ್ನು ಕಳಿಸ್ತಾ ಇರಲಿಲ್ಲ. 5ನೇ ಕ್ಲಾಸ್ ಪಾಸಾಗಿ 6ನೇ ಕ್ಲಾಸ್ಗೆ ಇಲ್ಲಿಗೆ ಬರಬೇಕಾದ್ರೆ ಇಲ್ಲಿಗೆ ಬಂದಂಥ ಇತಿಹಾಸನೇ ಇಲ್ಲ. ನಾವು ಅಲ್ಲಿಗೆ ಹೋಗಿ ಅವರ ಪೋಷಕರನ್ನು ಭೇಟಿ ಮಾಡಿ ಅವ್ರ ಮನವೊಲಿಸಿ, ಇಲ್ಲ ನಮ್ಮ ಶಾಲೆನೂ ಚೆನ್ನಾಗಿದೆ, ಅಷ್ಟು ದೂರ ಯಾಕೆ ಹೋಗ್ತೀರಿ, ನೀವು 1 ವರ್ಷ ಇಲ್ಲಿ ಕಳಿಸಿ ನೋಡಿ, ಆಮೇಲೆ ನೀವೇ ಕಳಿಸ್ತೀರಿ ಅನ್ನೋ ಒಂದು ಮನವೊಲಿಸಿದ ಮೇಲೆ ಅಲ್ಲಿಂದ ಈಗ ಪ್ರತಿ ವರ್ಷ ಅಲ್ಲಿಂದ ಮಕ್ಕಳು ಇಲ್ಲಿಗೆ ಶಾಲೆಗೆ ಬರ್ತಾ ಇದ್ದಾರೆ. ಹೊನಗಳಿ ಮಠ ಕಾಲೋನಿಯಿಂದ ಅಲ್ಲಿ ಗೌರವ ಶಿಕ್ಷಕರು ಬರೋದ್ರಿಂದ ಅವ್ರ ಜೊತೆಗೆ ಆ ಮಕ್ಕಳನ್ನು ಅಲ್ಲಿ ಅವ್ರ ಜೊತೆಗೆ ಕರ್ಕೊಂಡ್ಬರ್ತಾರೆ. ಹೋಗ್ಬೇಕಾದ್ರೆ ಏನು ಮಾಡ್ತಾರೆ, ವಾಪಸ್ಸು ಜೊತೆಗೆ ಆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ಇದರಿಂದ ಅವ್ರಿಗೂ ಪೋಷಕರಿಗೂ ಯಾವ ರೀತಿ ಗಾಬರಿ ಇರಲ್ಲ. ಹೆಡ್ ಮಾಡಕ್ಕೆ ಬಂದು ಶಿಕ್ಷಕರೆಲ್ಲ ಬಂದು ಮಾತಾಡಿದ್ರು. ಆಗ ಈ ಚಂದ್ರು ಕಮಿಟಿ ಅಧ್ಯಕ್ಷ ಚಂದ್ರ ಇದ್ರಲ್ಲ, ಅವರು ನಾವೆಲ್ಲ ಹೋಗಿ ಅಲ್ಲಿ ಮಾತಾಡೋದು. ಆಗ ನಾವು 7 ಜನ ಹುಡುಗರಲ್ಲಿ ಕಳಿಸ್ಕೊಟ್ಟಿದ್ವಿ. ಮಕ್ಕಳು ಈಗ ಪರವಾಗಿಲ್ಲ, ಚೆನ್ನಾಗಿ ವಿದ್ಯಾಭ್ಯಾಸ ಎಲ್ಲ ಕಲ್ತಿದ್ದೇವೆ, ಚೆನ್ನಾಗಿ ಪಾಠ ಎಲ್ಲ ಮಾಡ್ತಾ ಇದ್ದಾರೆ. ಶಿಕ್ಷಕರಂತಂದರೆ ಅವರು ಬೋಧನೆ ಮಾಡ್ತಕ್ಕಂಥ ಯಾವುದೇ ವಿಚಾರಗಳಾಗಿರ್ಬೋದು, ಅವರಿಗೆ ಪ್ರತಿಯೊಬ್ಬರೂ ಕೂಡ ಇಲಾಖೆಯಿಂದ ತರಬೇತಿಗಳನ್ನ ಕೊಡ್ತಾರೆ. ಆ ತರಬೇತಿಗಳನ್ನ ಕೊಟ್ಟಾಗ ಏನು ಮಾಡ್ತಾರೆ, ಆ ತರಬೇತಿಗಳಲ್ಲಿ ಏನು ಮುಖ್ಯವಾದ ವಿಷಯ ಇದೆ ಅದನ್ನು ಅವರು ತರಗತಿಯಲ್ಲಿ ಅವರು ಅಳವಡಿಸ್ಕೊತಾರೆ. ಜೊತೆಗೆ ಇಲ್ಲಿ ನನ್ನ ಕಡೆಯಿಂದ ಅವರ ತರಗತಿಗಾಗಲಿ ಅವ್ರ ವಿಷಯಕ್ಕಾಗಲಿ ಏನೇನು ಸೌಲಭ್ಯಗಳು ಬೇಕು ಕೇಳ್ತೀವಿ ಅಂದಾಗ ಅವರು ಪ್ರತಿಯೊಬ್ಬರು ಇದಕ್ಕೂ ನಾವು ಸಹಕಾರ ಕೊಟ್ಟು ಮಕ್ಕಳ ಕಲಿಕೆಗೆ ಉತ್ತಮ ಮಟ್ಟದಲ್ಲಿ ಆಗಲಿ ಅನ್ನೋ ದೃಷ್ಟಿಯಿಂದ ಅವ್ರಿಗೆಲ್ಲ ಸಹಕಾರವನ್ನು ಕೊಡ್ತೀವಿ ಸರ್. ಏನು ಕೃತಕ ಉಪಗ್ರಹಗಳು ಅಂದರೆ, ಮುಖ್ಯ ಶಿಕ್ಷಕರು ದೈನಂದಿನ ಆಡಳಿತದ ಜೊತೆಗೆ ಮಕ್ಕಳಿಗೆ ನಿರಂತರವಾಗಿ ಪಾಠ ಪ್ರವಚನವನ್ನು ಮಾಡುತ್ತಿದ್ದಾರೆ. ಇದರಿಂದಾಗಿ ಮಕ್ಕಳು ಮತ್ತು ಮುಖ್ಯ ಶಿಕ್ಷಕರ ನಡುವೆ ಅವಿನಾಭಾವ ಸಂಬಂಧವಿದೆ. ಅವು ಭೂಮಿ ಸುತ್ತ ಏನು ಮಾಡ್ತಾರೆ, ಪ್ರತಿ ವರ್ಷ ನಾವೇನು ಮಾಡ್ತಿದ್ವಿ, ಶೈಕ್ಷಣಿಕ ಪ್ರವಾಸವನ್ನು ಕೈಗೊಳ್ತಾ ಇದ್ದೀವಿ. ಅದರಿಂದ ಮಕ್ಕಳಿಗೆ ಪಠ್ಯ ಪುಸ್ತಕಕ್ಕೆ ಸಹಕಾರಿಯಾದಂತಹ ಜ್ಞಾನಾರ್ಜನೆ ಆಗ್ತಾ ಇದೆ. ಪದ್ಮಾ ಮೇಡಮ್ ಅವ್ರು ಬಂದಮೇಲೆ ನಮ್ಮ ಸ್ಕೂಲ್ ಅಂತೂ ತುಂಬಾ ಇಂಪ್ರೂವ್ ಆಗಿದೆ. ಅವರು ಬಂದಮೇಲೆ ಮಕ್ಕಳುಗಳು ಒಳ್ಳೆ ಪಾಠ ಕಲ್ತಿದ್ದಾರೆ, ಒಳ್ಳೆ ಶಿಸ್ತು ಕಲ್ತಿದ್ದಾರೆ. ನನ್ನ ಮಗ 4ನೇ ಕ್ಲಾಸಲ್ಲಿ ಓದ್ತಾ ಇದ್ದಾನೆ. ಪದ್ಮಾ ಮೇಡಮು ಮುಖ್ಯ ಶಿಕ್ಷಕರಾಗಿ ಬಂದು ಸೇರ್ಪಟ್ಲಾಗಿ ನಮ್ಮ ಮಕ್ಕಳಿಗೆ ಆಟೋಟಿಕೆ ಚಟುವಟಿಕೆಗಳು, ಇಂಗ್ಲೀಷ್ ಬರ್ತಾ ಇರಲಿಲ್ಲ, ಇಂಗ್ಲೀಷ್ ಕಲಿಕೆಗಳು, ನನ್ನ ಮಗ ಆಟೋಟಕ್ಕೆ ಎಲ್ಲ ಪ್ರೈಸ್ ಎಲ್ಲ ತಗೊಂಬರ್ತಾನೆ. ನಾವು STMC ಸದಸ್ಯರೆಲ್ಲ ಭಾಗವಹಿಸಿ ಎಲ್ಲ ನಾವು ಅವ್ರ ಜೊತೆ ಶಿಕ್ಷಕರೊಂದಿಗೆ ಕೈಗೂಡಿಸಿ ಚೆನ್ನಾಗಿ ನಾವು ಇದು ಮಾಡ್ತೀವಿ. ವಿದ್ಯಾನ ಚೆನ್ನಾಗಿ ಕಲಿಸ್ಕೊಡ್ತಾ ಇದ್ದಾರೆ ಅಂತ ನಮ್ಮೂರಿಗೆ ಜನ ಎಷ್ಟೋ ಜನ ಇಲ್ಲಿ ಸೇರಿಸಿದ್ದಾರೆ. ಗಾರ್ಮೆಂಟು ಅಲ್ಲಿ ಓದಿಸ್ತಾ ಇದ್ದ ಮಕ್ಕಳ ಇಲ್ಲಿ ಸೇರಿಸಿದ್ದಾರೆ. ನಮ್ಮ ಮಕ್ಕಳಲ್ಲಿ ಬಂದವರಲ್ಲಿ ಓದಿಸ್ತಾ ಇದ್ದೋ, ಇಲ್ಲಿ ಯಾರು ಐಕ್ಳು ಚೆನ್ನಾಗಿ ಓದಿಸ್ತಾರೆ ಅಂತ ಹೇಳಿದ್ರು. ಅಲ್ಲಿಂದ ತಗೊಂಡು ಇಲ್ಲಿಂದ ಆಗ್ತಾನೆ ಮೈಕ್ಳನ್ನ ಪಾಠ ಎಲ್ಲ ಚೆನ್ನಾಗಿ ಮಾಡ್ತಾರೆ ಸರ್. ನಮಗಿದೆ ಇಷ್ಟ ಆಯಿತು. ನಾನು ಈ ಕಳೆದ 3 ವರ್ಷದಿಂದ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ STMC ಅಧ್ಯಕ್ಷನಾಗಿ. ಸರ್, ಅವರು ಸೃಜನಶೀಲರು, ಸಂವಹನ ವ್ಯಕ್ತಿತ್ವ ಗುಣವುಳ್ಳವರು, ಮತ್ತು ಗುಣಮಟ್ಟದ ಶಿಕ್ಷಣ ನಮ್ಮ ಶಾಲೆಯಲ್ಲಿ ದೊರೀಬೇಕು, ಬೇರೆ ಶಾಲೆಗಳಿಗಿಂತ ನಮ್ಮ ಶಾಲೆ ಮಾದರಿಯಾಗಿರಬೇಕು ಅನ್ನೋದು ಕನಸೊತ್ತು ಬಂದಿರುವಂಥ ಮುಖ್ಯ ಶಿಕ್ಷಕಿಯವರು ನಮ್ಮ ಪದ್ಮಾ ಮೇಡಮ್ ಅಂತ ಹೇಳ್ಕೊಳಕ್ಕೆ ನಾನು ಹೆಮ್ಮೆ ಪಡ್ತೀನಿ ಸರ್. ಹಾಗೆ ನಮ್ಮ ಈ ಶಾಲೆಯ ಗುಣಮಟ್ಟದ ಶಿಕ್ಷಣ ದೊರೀಬೇಕು ಅಂದರೆ ಅಜಿತ್ ಪ್ರೇಮ್ಜಿ ಫೌಂಡೇಶನ್ ಅವರ ಸಹಯೋಗದೊಂದಿಗೆ ಮತ್ತು ಅವರ ಮೆಂಬರ್ಗಳು ಈ ಶಾಲೆಯನ್ನು ಹೆಚ್ಚಿನ ಶಿಕ್ಷಣ ದೊರೀಬೇಕು, ಮಕ್ಕಳಲ್ಲಿ ಬುದ್ಧಿವಂತಿಕೆ ಇರಬೇಕು ಅನ್ನೋದ್ರ ಬಗ್ಗೆ ಗಮನ ನೀಡ್ತಾ ಸಲಹೆ ಸಹಕಾರಗಳನ್ನು ನೀಡ್ತಾ ಇದ್ದಾರೆ. ನಮಗೆ ಹೆಚ್ಚಿನ ತರಬೇತಿಗಳನ್ನು ಕೂಡ ನೀಡಿದ್ದಾರೆ. ಶಾಲಾ ಪರಿಸರ, ಸಾಂಸ್ಕೃತಿಕ ಪ್ರತಿಭೆಗಳನ್ನು ಗುರುತಿಸೋದು, ಪ್ರತಿಭಾ ಕಾರಂಜಿಗಳಿಗೆ ಮಕ್ಕಳುಗಳನ್ನು ನಿಯೋಜಿಸೋದು, ಪ್ರಶಸ್ತಿ ದಾಪುಗಾಲಿಡ್ತಿದ್ದೀವಿ ಅಂತ ನಾನು ಹೇಳ್ಕೊಳಕ್ಕೆ ಈ ಸಂದರ್ಭದಲ್ಲಿ ಹೆಮ್ಮೆ ಪಡ್ತೀನಿ. ಕ್ಷೀರಭಾಗ್ಯ ಯೋಜನೆಯಡಿಯಲ್ಲಿ
ವಾರದಲ್ಲಿ 3 ದಿನ ಮಕ್ಕಳಿಗೆ ಹಾಲನ್ನು ನೀಡಲಾಗುತ್ತಿದೆ. ಹಾಗೂ ಮಧ್ಯಾಹ್ನದ ಬಿಸಿಯೂಟಕ್ಕೆ ಬೇಕಾದ ಸೊಪ್ಪು ತರಕಾರಿಗಳನ್ನು ಶಾಲಾ ಆವರಣದಲ್ಲಿ ಬೆಳೆಸಿ ಬಳಸಲಾಗುತ್ತಿದೆ. ಇದರಿಂದಾಗಿ ಮಕ್ಕಳಿಗೆ ಅವಶ್ಯಕವಾದ ಪೂರಕ ಪೌಷ್ಟಿಕಾಂಶ ದೊರೆಯುತ್ತಿದೆ. ಬಿಸಿಯೂಟ ತಯಾರಿಕೆ ಮತ್ತು ವಿತರಣೆಯಲ್ಲಿ ಸ್ವಚ್ಛತೆಯನ್ನು ನಿರ್ವಹಿಸಿ ಶುಚಿ ರುಚಿಯಾದ ಆಹಾರವನ್ನು ನೀಡಲಾಗುತ್ತಿದೆ. ಸುಧಾ ಅಂತ ನನ್ನ ಹೆಸರು. ನಾನು ಬಿಸಿ ಊಟ ಸ್ಟಾರ್ಟ್ ಆಯ್ತಲ್ಲ ಆವಾಗಿಂದನೂ ಇಲ್ಲೇ ಕೆಲಸ ಮಾಡ್ತಾಯಿದ್ದೀನಿ. ನಮಗೆ ತೋರಿಸ್ತಾವಿಂದ ಇಲ್ಲಿ ಕೆಲಸ ಮಾಡ್ತಾವೆ. ಯಾವತ್ತೂ ಏನೂ ಬೇಜಾರು ಅನ್ನಿಸ್ಲಿಲ್ಲ. ಪದ್ಮಾ ಮೇಡಮ್ ಮೊದಲ ಬರುತ್ತೆ ಅಂದೇನು ಎಲ್ಲ ಅಷ್ಟೇ ಎಲ್ಲ ಹಾಗೆ ಇದ್ದರು. ಇಲ್ಲೆಲ್ಲ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತೀವಿ. ಅವರು ಎಲ್ಲ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಾರೆ. ಅಂದರೆ ನಾವು ಯಾವತ್ತಾದರೂ ಅಷ್ಟೇ ಇವರು ಅಡುಗೆಯವರು ನಾವು ಟೀಚರ್ಸು ಅಂತ ಭೇದ ಭಾವ ಒಂದೂ ಇಲ್ಲ. ಅವ್ರ ಸಾಮಾನ್ಯ ನಮ್ಮನ್ನು ನೋಡ್ಕೊತಾರೆ. ಅದರಲ್ಲೆಲ್ಲ ಏನೂ ತೊಂದರೆ ಇಲ್ಲ. ನಮ್ಮ ಹೆಸರು ಮೋಟಾಬಾವು ಸ್ವಾಮಿ. ನಾನು ನಮ್ಮ ಮೊಮ್ಮಕ್ಕಳನ್ನ ಅನ್ಕೆರೆಗೆ ಕಳಿಸ್ತಾ ಇದ್ದೆ. ಈಗ ನಾನು ಕರ್ಕೊಬಂದು 2 ಮೊಮ್ಮಕ್ಕಳು ಇಲ್ಲಿಗೆ ಸೇರಿಸಿದ್ದೀನಿ. ನನ್ನ ಮೊಮ್ಮಕ್ಕಳು ಚೆನ್ನಾಗಿ ಪಾಠ ಓದ್ತಾ ಇದ್ದಾರೆ. ನನ್ನ ಮಕ್ಕಳು ಇಲ್ಲೇ ಓದ್ತಾವ್ರ. ನನ್ನ ಮಗಳು 2ನೇ ಕ್ಲಾಸು, ನನ್ನ ಮಗ 1ನೇ ಕ್ಲಾಸು. ಮತ್ತು ಅಂಗನವಾಡಿಗೆ ಹೋಗೋಕ್ಕೆ ತುಂಬ ಹೆದರ್ತಿದ್ದ ಸರ್. ಸ್ಕೂಲ್ಗೆ ಸೇರಿಸಿದ್ಮೇಲೆ ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ. ನನ್ನ ಮಗಳು ತುಂಬ ಚೆನ್ನಾಗಿ ಓದ್ತಾ ಇದ್ದಾಳೆ. ಆದರೆ ನಮ್ಮ ಮಿಸ್ ಎಲ್ಲ ಅವ್ರು ತುಂಬ ಇಷ್ಟಪಡ್ತಾರೆ. ನೀಟಾಗಿ ನೋಡ್ಕೊತಾ ಇದ್ದಾರೆ. ತಮ್ಮ ಮಕ್ಕಳ ರೀತಿಯೇ ನೋಡ್ಕೊತಾ ಇದ್ದಾರೆ. ಅದರಿಂದ ತುಂಬ ಇಷ್ಟ ಆದರು ಸರ್. ರೆಕ್ಕೆಯ ಬಿಚ್ಚಿ ಹಾರುತ್ತ ಹಾಡುತ್ತ ಕುಣಿಯಿತು ನಲಿದಾಡಿ ಜುಮ್ ಜುಮ್ ನಕ್ಕ ಆಹಾ ಜುಮ್ ಜುಮ್ ನಕ್ಕ. ಯಾವ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ಸಮರ್ಪಕವಾಗಿ ಸಮರ್ಥನೀಯವಾಗಿ ಕೆಲಸ ನಿರ್ವಹಿಸ್ತಾರೋ ಆ ಶಾಲೆ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ನಾನು ಈ ಶಾಲೆ ನೋಡಿ ಗಮನಿಸಿದ್ದೀನಿ. ಯಾಕೆ ನಾನು ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ನನಗೆ 3 ಕ್ಲಸ್ಟರ್ನ ನಿರ್ವಹಣೆ ಬರ್ತದೆ. ಆ 3 ಕ್ಲಸ್ಟರಲ್ಲಿ ನೋಡಿದಾಗ ಅತಿ ಹೆಚ್ಚಿನ ತರಗತಿ ನಿರ್ವಹಣೆ ಮತ್ತು ಶಾಲಾ ನಿರ್ವಹಣೆ ಈ ಶಾಲೆಯಲ್ಲಿ ಕಂಡು ಬರ್ತದೆ. ಆ ಶಾಲೆಯ ಎಲ್ಲ ಶಿಕ್ಷಕರನ್ನ ಒಗ್ಗೂಡಿ ಕೆಲಸ ಮಾಡುವಂಥದ್ದು. ಯಾವುದೇ ತರಗತಿ ಕೋಣೆಗೆ ಹೋದಾಗ ಮಕ್ಕಳಲ್ಲಿ ಕಲಿಕೆ ಭಾಳ ಫಲಪ್ರದವಾಗಿರ್ತದೆ. ಆಟ ಆಡ್ಬೇಕಾದ್ರೆ ಯಾವ್ಯಾವ ಆಟ ಆಡ್ತೀರಾ? ಆಟ ಆಡೋದ್ರಿಂದ ನಿಮ್ಗೆ ಏನೇನು ಅನುಕೂಲಗಳಾಗುತ್ತೆ ಅಂತ ನಿಮ್ಗೆ ಏನಾದ್ರು ಗೊತ್ತಾ? ನೋಡಿ ಮಕ್ಕಳ, ಆಟದಲ್ಲಿ ಎಷ್ಟು ವಿಧ ಇದೆ? 2 ವಿಧ. ಮೊದಲನೇದು ಒಳಾಂಗಣ ಆಟ. ಯಾವ್ಯಾವುದು? ಒಳಾಂಗಣ ಆಟ. ಎರಡನೇದು ಯಾವುದು ಅಂತ ಗೊತ್ತಾ? ಹೊರಾಂಗಣ ಆಟ. ಯಾವುದು? ನೋಡಿ ಮಕ್ಕಳ, ಇದು ಯಾವ ಆಟ? ತರ ಕಾಯಿಗಳಿದೆ ತಾನೆ? ಯಾವ ಇದ್ಯಾವುದು? ಕಪ್ಪು ಬಣ್ಣದ ಕಾಯಿ. ಇನ್ನೊಂದು ಈ ಶಾಲೆಗೆ ಬಂದೆ ಈ ಜುಲೈಗೆ 4 ವರ್ಷ. ನಮ್ಮದು ಯಾವುದೇ ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡಬೇಕಾದ್ರೆ ಅವ್ರಿಗೆ ಗೊತ್ತಿರುವಂಥ ವಿಚಾರವನ್ನು ನಮಗೆ ಮಾರ್ಗದರ್ಶನ ನೀಡ್ತಾರೆ. ನಮಗೆ ತಿಳಿದೇ ಇರುವಂಥ ವಿಚಾರವನ್ನು ಬೇರೆ ಕಡೆಯಿಂದ ಅವರು ತಿಳಿದು ನಮಗೆ ವಿಚಾರವನ್ನು ತಿಳಿಸ್ಕೊಡ್ತಾ ಇರ್ತಾರೆ. ಮತ್ತು ನಮ್ಮಲ್ಲಿ ಹೊಂದಾಣಿಕೆ ಅನ್ನೋದು ಉತ್ತಮವಾಗಿದೆ. ನಾನು ಮುಖ್ಯ ಶಿಕ್ಷಕರಲ್ಲಿ ಕಂಡಂತಹ ಗುಣಗಳಂದರೆ, ಏನಾದರೂ ನಾವು ಕಲಿಬೇಕಂತಂದರೆ ಅವರು ನಮಗೆ ಗೊತ್ತಿಲ್ಲ ಅಂತಂದರೆ ಸಲಹೆ ಮತ್ತು ಮಾರ್ಗದರ್ಶನ ಪ್ರೋತ್ಸಾಹವನ್ನು ನೀಡ್ತಾರೆ. ಮತ್ತು ಪಠ್ಯ ಬೋಧನೆಯಲ್ಲಿ ಯಾವುದಾದ್ರು ಕಲಿಕಾ ಸಾಮಗ್ರಿಗಳು ಬೇಕು ಅಂತಂದರೆ ಅದನ್ನ ಅವರು ಸೂಕ್ತವಾಗಿ ಒದಗಿಸ್ಕೊಡ್ತಾರೆ. ಮುಖ್ಯ ಶಿಕ್ಷಕರು ಅವರ ಕೆಲಸಗಳನ್ನು ನಮಗೆ ಹೆಚ್ಚು ಹೊರಿಸದೆ ಹೆಚ್ಚು ನಾವು ಪಾಠದ ಕಡೆಗೆ ಮಕ್ಕಳಿಗೆ ಕಲಿಕೆ ಕಡೆ ಗಮನ ನೀಡುವಂತೆ ನೋಡ್ಕೊಳ್ತಾರೆ. ಪ್ರೀತಿಯಿಂದನೇ ಸ್ನೇಹದಿಂದನೇ ನಮಗೆ ಯಾವ್ಯಾವ ಕೆಲಸ ನಮ್ಮಿಂದ ಮಾಡಿಸ್ಬೇಕು ಅಂತ ಅವರು ತಿಳ್ಕೊಂಡಿದ್ದಾರೆ. ಆದ್ದರಿಂದ ನಾವೇ ಆಗಿ ನಮ್ಮ ಸ್ವ ಕೆಲಸ ಮಾಡಬೇಕು ಆ ಥರ ಎಲ್ಲ ಅವರು ನಮ್ಮ ಜೊತೆ ನಡ್ಕೋತಾರೆ. ಮುಖ್ಯ ಶಿಕ್ಷಕರು ಒಂದು ಕೆಲಸವನ್ನು ನಮಗೆ ವಹಿಸ್ಕೊಟ್ರೆ ಆ ಕೆಲಸನ ಆ ಟೈಮ್ಗೆ ಇನ್ ಟೈಮ್ಗೆ ಮುಗಿಸ್ಕೊಡ್ಬೇಕು. ಅದು ನನಗೆ ತುಂಬ ಇಷ್ಟ ಆದಂಥ ಗುಣ. ಸೊ ನಾನು ಅವರಿಂದ ಒಂದು ಕೆಲಸನ ತೊಗೊಂಡ್ರೆ ಅದನ್ನು ಎಷ್ಟು ಬೇಗ ಮುಗಿಸ್ಬೇಕು, ಹೇಗೆ ಮುಗಿಸ್ಬೇಕು ಅನ್ನೋದನ್ನು ನಮ್ಮ ಮುಖ್ಯ ಶಿಕ್ಷಕರಿಂದ ಕಲಿತೆ. ಬನಗಳ್ಳಿ ಮಠ ಶಾಲೆ ಒಂದು ಹಿರಿಯ ಪ್ರಾಥಮಿಕ ಶಾಲೆಯಾಗಿದ್ದು ಅಲ್ಲಿ 1ನೇ ತರಗತಿಯಿಂದ 7ನೇ ತರಗತಿವರೆಗೆ ಮಕ್ಕಳು ಕಲಿತಾ ಇದ್ದಾರೆ. ಈ ಮಕ್ಕಳಲ್ಲಿ 70% ಮಕ್ಕಳು ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಮಕ್ಕಳಾಗಿದ್ದಾರೆ. ಹಾಗೂ ಈ ಶಾಲೆಯಲ್ಲಿ ಈ ಮುಖ್ಯ ಶಿಕ್ಷಕರು ಭಾಳ ಉತ್ತಮವಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇವರು ಮಕ್ಕಳ ಜೊತೆಯಲ್ಲಾಗಲಿ ಪೋಷಕರ ಜೊತೆಯಲ್ಲಾಗಲಿ ಹಾಗೂ SDM ಜೊತೆಯಲ್ಲಿ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ. ಆ ಒಂದು ಕಾರಣದಿಂದಾಗಿ ಆ ಶಾಲೆ ನಮ್ಮ ಇಡೀ ತರವಲಿಯ ಬ್ಲಾಕಿಗೆ ಬಹಳ ಉತ್ತಮವಾದಂತಹ ಶಾಲೆಯಾಗಿ
ಪರಿವರ್ತಿತ ಆಗಿದೆ. ಈ ಕಳೆದ 4-5 ವರ್ಷಗಳಿಂದಲೂ ಕೂಡ ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಿಲ್ಲ. ಅದು ಒಂದು ಬಹಳ ಸರ್ಕಾರಿ ಶಾಲೆಗಳಲ್ಲಿ ಒಂದು ಪೂರಕವಾದಂತಹ ವಾತಾವರಣ ನಿರ್ಮಾಣ ಆಗಲಿಕ್ಕೆ ಮುಖ್ಯ ಶಿಕ್ಷಕರು ಎಷ್ಟು ಜವಾಬ್ದಾರಿ ಕೆಲಸ ಮಾಡ್ತಾರೆ ಅನ್ನೋದನ್ನು ನಾವು ಈ ಶಾಲೆಯಲ್ಲಿ ನೋಡ್ಬೋದಾಗಿದೆ. ಹೊನಗಳ್ಳಿ ಮಠ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆದ ಹಂತ ಹಂತದ ಬದಲಾವಣೆಯನ್ನು ನಾನು ಸುಮಾರು 3.5 ವರ್ಷಗಳಿಂದ ಗಮನಿಸ್ತಾ ಇದ್ದೀನಿ. ಈ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಪದ್ಮಾರವರು ಸಾಂಸ್ಥಿಕ ಸಾಮರ್ಥ್ಯ ಅಭಿವೃದ್ಧಿ ಯೋಜನೆಯಲ್ಲಿ ಆಯೋಜಿಸಿದ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಮತ್ತು ನಿರಂತರ ಕಲಿಕೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಇವರು ಶಾಲೆಯ ಭಾಗಿದಾರರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದು ಶಾಲಾಭಿವೃದ್ಧಿಯಲ್ಲಿ ಎಲ್ಲ ಭಾಗಿದಾರರನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳುತ್ತಿದ್ದಾರೆ. ಶಾಲೆಯ ಪರಿಸರವನ್ನು ಉತ್ತಮವಾಗಿ ಅಭಿವೃದ್ಧಿಪಡಿಸುವ ಮೂಲಕ ಕಲಿಕಾ ಪ್ರಕ್ರಿಯೆಗೆ ಒತ್ತನ್ನು ನೀಡಿದ್ದಾರೆ ಹಾಗೂ ಪ್ರತಿಯೊಂದು ಮಗು ಬಹಳ ಮುಖ್ಯ ಎಂಬ ಬದ್ಧತೆಯನ್ನು ತೋರಿಸುತ್ತಿದ್ದಾರೆ. ಶ್ರೀಮತಿ ಪದ್ಮಾರವರು ಒಬ್ಬ ಮಾದರಿ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇರೋದು ಸಂತೋಷದ ವಿಚಾರ. ಆ ಶಾಲೆಯ ಮುಖ್ಯ ಶಿಕ್ಷಕಿ ಪದ್ಮಾ ಅವರು ನಾನು ನೋಡಿದಾಗೆ ತುಂಬ ಸಕಾರಾತ್ಮಕ ಮನೋಭಾವವುಳ್ಳವರು. ಆ ಶಿಕ್ಷಕರೆಲ್ಲರೂ ತಮ್ಮ ನಾಯಕತ್ವ ಗುಣದಿಂದ ಒಂದು ಸಹಕಾರ ಮನೋಭಾವನೆಯಿಂದ ಕರ್ಕೊಂಡು ಹೋಗ್ತಿದ್ದಾರೆ. ಶಾಲೆಯ ಎಲ್ಲ ಯೋಜನೆಗಳನ್ನು ಅವ್ರ ಜೊತೆ ಚರ್ಚೆ ಮಾಡ್ತಾರೆ ಮತ್ತು ಅವರನ್ನು ತೊಡಗಿಸ್ಕೊಳ್ತಾರೆ. ಹಾಗಾಗಿ ಅವರು ಎಲ್ಲ ವಿಚಾರಗಳಲ್ಲೂ ಯಶಸ್ಸನ್ನು ಗಳಿಸಲಿಕ್ಕೆ ತುಂಬ ಸಹಕಾರ ಆಗ್ತಾಯಿದೆ. ಅವರು ಈ ನಮ್ಮ ಶಾಲೆಗೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಇರ್ಬೋದು, ನಮ್ಮನ್ನು ಹೆಚ್ಚಾಗಿ ಅವಲಂಬಿಸದೆ ಮಾಹಿತಿಗಳನ್ನು ಕಾಲಕ್ಕೆ ಕೊಟ್ಕೊಂಡು ತಮ್ಮ ಪೋಷಕರ ನೆರವಿನೊಂದಿಗೆ ಹೆಚ್ಚುವರಿ ಶಿಕ್ಷಕರನ್ನೆಲ್ಲ ಆ ಶಾಲೆಯಲ್ಲಿ ನೇಮಕ ಮಾಡಿಕೊಂಡು ಒಂದು ಉತ್ತಮ ಮಾದರಿ ಶಾಲೆಯಾಗಿ ರೂಪಿಸ್ತಾ ಇದ್ದಾರೆ. ಅದಕ್ಕೆ ಅವರ ಲೀಡರ್ಶಿಪ್ ಕ್ವಾಲಿಟಿನೇ ಮುಖ್ಯ ಕಾರಣ ಅಂತ ನನಗದು ಅನ್ನಿಸ್ತಾ ಇದೆ. ನಮ್ಮ ಶಾಲೆಯ ಭವಿಷ್ಯದ ಕನಸು ಅಂದರೆ ಸರ್, ನಾವು ಯಾವುದೇ ಖಾಸಗಿ ಶಾಲೆ ಅಂತ ಈಗ ಎಲ್ಲ ಏನು ಮಾಡ್ತಾ ಇದ್ದಾರೋ ಅಲ್ಲಿ ಇಂಗ್ಲೀಷ್ ಹೇಳ್ಕೊಡ್ತಾರೆ, ಕಂಪ್ಯೂಟರ್ ಹೇಳ್ಕೊಡ್ತಾ ಇದ್ದಾರೆ, ಇನ್ನೊಂದು ಏನೋ ಹೊಸ ವಿಧಾನಗಳಿದೆ ಅಂತಕ್ಕಂತಿದೆಯೋ ಅದಕ್ಕಿಂತ ಪ್ರೈವೇಟ್ ಶಾಲೆಗಿಂತ ನಮ್ಮ ಶಾಲೆ ಏನು ಕಡಿಮೆ ಇಲ್ಲ, ನಮ್ಮ ಸರ್ಕಾರಿ ಶಾಲೆ ಅಂತಕ್ಕಂಥದ್ದು ಒಂದು ಕನಸಿಟ್ಕೊಂಡು ಆ ಥರ ಮಾಡಬೇಕು ಅನ್ನೋದೇ ನನ್ನ ಕನಸು.